ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಇದರ ಪಂಚಾಂಗ ವಿಶೇಷ. ಇದನ್ನ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಶುದ್ಧ ಏಕಾದಶಿ, ಸೋಮವಾರ 27/4/2026. ಇನ್ನು ವಾರಕ್ಕೆ ಬಂದಾಗ ವಾರ ಸೋಮವಾರ, ತಿಥಿ ಏಕಾದಶಿ ರಾತ್ರಿ 7:45 ನಕ್ಷತ್ರ ಬಂದು ಪೂರ್ವ ಫಲ್ಗುಣಿ ರಾತ್ರಿ 10:45, ಯೋಗ ಬಂದು ಧ್ರುವ, ಕರಣ ಬಂದು ವಣಿಜ. ಇನ್ನು ರಾಹಕಾಲ ಬಂದು 7:30 9, ಗುಳಿಕ ಕಾಲ ಬಂದು 1:30 3, ಅರ್ಧ ಪ್ರಹರಿ ಬಂದು 9 10:30, ಯಮಗಂಟಕ ಬಂದು 10:30 12, ಅಮೃತ ಗಡಿಗಳು 6 7:30 ಇರ್ತಕ್ಕಂಥದ್ದು. ಇನ್ನು ಈ ದಿನದ ವಿಶೇಷ ಏನಪ್ಪ ಅಂದರೆ, ಈ ದಿನ ಸರ್ವೇಶಾಂ ಏಕಾದಶಿ. ಅಲ್ಲಿಂದ ಮುಂದಕ್ಕೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ, ಮೇಷರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭವಾರ್ತೆ, ಹುರುಳಿ ಅವರೇ ಅಲಸಂದಿ ತೊಗರಿ ಬೆಳೆದಿರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ಸು, ಚಾಟ್ಸು, ಐಸ್ ಕ್ರೀಮ್ ಪಾರ್ಲರ್ಗಳು ಯಾರು ನಡೆಸ್ತಾ ಇರ್ತಾರೆ ಅವರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವನ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ, ಬಂಧುವರ್ಗದ ಮೇಲಿನ ಶುಭ ಹಾಗೂ ಲಾಭ, ಉತ್ತಮ ಹಣಕಾಸಿನ ಒಳಹರಿವು, ಕಟ್ಟಡ ಕಾರ್ಮಿಕರು, ಗುತ್ತಿಗೆದಾರರು ಮತ್ತು ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇದು. ಜವಳಿ ಗಾರ್ಮೆಂಟ್ಸು ಯಾರು ನಡೆಸ್ತಾ ಇರ್ತಕ್ಕಂತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆತ್ಮೀಯರೇ, ಮನೆಯಲ್ಲಿ ಸೌಹಾರ್ದ ಪರಿಸ್ಥಿತಿ, ಹಣದ ಕೊರತೆ ನೀಗಲು ಚಿಂತೆ, ಗುಡಿ ಕೈಗಾರಿಕೆ ಹಾಗೂ ಸ್ವಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬೆಳ್ಳಿ ಬಂಗಾರ ಆಭರಣ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಲಿಂಗಾಷ್ಟಕವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ, ಗೃಹ ಶಾಂತಿ, ಕಾರ್ಯ ಪ್ರಗತಿ, ಉತ್ತಮ ಫಲಗಳ ನಿರೀಕ್ಷೆ, ಹಿರಿಯರಿಂದ ಆಶೀರ್ವಾದ, ಸ್ವಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಪ್ಲಂಬಿಂಗು, ಈ ವುಡ್ ವರ್ಕ್ಸು, ಎಲೆಕ್ಟ್ರಿಕಲ್ ವರ್ಕ್ಸ್ ಮಾಡ್ತಕ್ಕಂಥ ಜನಗಳಿಗೆ, ಒಳ್ಳೆ ಕಾರ್ಮಿಕರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಬಿಲ್ವಾಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ, ರೈತ ಕಾರ್ಮಿಕ. ಈ ಸಿಂಹರಾಶಿಯಲ್ಲಿ ರೈತ ಕಾರ್ಮಿಕರು, ಸರ್ಕಾರಿ ನೌಕರರು, ಇತರೆ ಕಾರ್ಮಿಕರುಗಳಿಗೆ ಶುಭವಾದ ಮಾರ್ಗದರ್ಶಿ ಸಿಗ್ತಕ್ಕಂಥದ್ದು. ಗುತ್ತಿಗೆದಾರರಿಗೆ ಶುಭ. ಅಂದರೆ ಗುತ್ತಿಗೆದಾರರಲ್ಲಿ ವಿಶೇಷವಾಗಿ ತಿಳ್ಕೊಳ್ತಕ್ಕಂಥದ್ದು, ಇವಾಗ ಸಾಮಾನ್ಯವಾಗಿ ಎಲ್ಲ ಗುತ್ತಿಗೆ ಪದ್ಧತಿನೇ. ಊಟ ಸಪ್ಲೈ ಮಾಡೋದ್ರಿಂದ ಹಿಡಿದು ಕಟ್ಟಡ ಕಾರ್ಮಿಕರಿಂದ ಹಿಡಿದು ಮೆಟೀರಿಯಲ್ಸ್ ಎಲ್ಲ ಗುತ್ತಿಗೆನೇ. ಎಲ್ಲ ರೀತಿಯ ಗುತ್ತಿಗೆದಾರಿಗೆ ಅಂತ ವಿಶೇಷವಾಗಿ ಹೇಳ್ತೀವಿ. ಅಂದರೆ ಯಾರು ಗುತ್ತಿಗೆಯನ್ನು ಪಡ್ಕೊಂಡಿರ್ತಾರೆ, ಕಾಂಟ್ರ್ಯಾಕ್ಟು, ಅವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ. ಈ ಟೈಲರ್ಸು, ಈ ಡಿಸೈನ್ ಮೇಕರ್ಸು, ಬೋಟಿಕ್ಸ್ ಮಾಡ್ತಕ್ಕಂಥವ್ರು, ಈ ಬ್ಯೂಟಿ ಪಾರ್ಲರ್ಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಶಿವಸ್ತುತಿಯನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಆತ್ಮರೆ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ, ವೈದ್ಯರು, ವಕೀಲರು, ಪತ್ರ ಬರಹಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಸ್ವೀಟ್ ಕಾರ್ನು, ಈ ಸೌತೆಕಾಯಿ, ಕಲ್ಲಂಗಡಿ, ಕರ್ಬೂಜ ಇದನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ, ಇಟ್ಟಿಗೆ, ಸಿಮೆಂಟು, ಮರಳು, ಗ್ರಾನೈಟು ಇಂಥ ವಸ್ತುಗಳು ಮಾಡ್ತಾರೆ, ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಯಾಕಂದರೆ ಈ ವೈಶಾಖ ಮಾಸಕ್ಕೆ ಎಂಡಿಂಗಿಗೆಲ್ಲ ಬಹಳಷ್ಟು ಜನ ಈ ಗೃಹ ಪ್ರವೇಶಗಳು ಮಾಡಬೇಕಾಗಿರುತ್ತೆ, ತುರ್ತಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಚೆನ್ನಾಗಿ ಸೇಲ್ ಆಗ್ತಕ್ಕಂಥದ್ದು. ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಅದೃಷ್ಟ ಸಂಖ್ಯೆ 8, ದಿಕ್ಕು ಆಗ್ನೇಯ, ಬಣ್ಣ ಕಪ್ಪು. ಅಲ್ಲಿಂದ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಗೆ ತುಲಾರಾಶಿಯವರಿಗೆ ಅಂತ್ಯ. ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಯಾವುದೋ ಎಡತಡೆಗಳೆಲ್ಲನೂ ಈ ದಿನಕ್ಕೆ ಮುಕ್ತಾಯವಾಗ್ತಕ್ಕಂಥದ್ದು. ಬಂಧುಗಳ ಮಿಲನ, ತೆಂಗು, ಅಡಿಕೆ, ವೀಳ್ಯದೆಲೆ ಯಾರು ಬೆಳೆದಿರ್ತಾರೆ ಅವರಿಗೆ ಉತ್ತಮವಾದ ಲಾಭದಾಯಕವಾದ ದಿನ. ಈ ಜವಳಿ ಗಾರ್ಮೆಂಟ್ಸು ಮತ್ತು ಈ ಫ್ಯಾನ್ಸಿ ಶಾಪ್ಗಳು, ಫ್ಯಾನ್ಸಿ ಸ್ಟೋರ್ಸ್ ಇರ್ತದಲ್ಲ, ಅವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವಾಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ, ಕಾರ್ಯ ಪ್ರಗತಿ, ನೆಮ್ಮದಿ, ಕುಶಲಕರ್ಮಿಗಳು, ಈ ದರ್ಜಿಗಳಿರ್ತಾರೆ ನೋಡಿ, ವಸ್ತ್ರ ವಿನ್ಯಾಸಕರಿರ್ತಾರೆ, ಅವರಿಗೆಲ್ಲ ಆಭರಣ ವಿನ್ಯಾಸಕರು, ಇವರಲ್ಲಿನ ವಿಶೇಷ ಆಭರಣ ವಿನ್ಯಾಸಕರು, ಇವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಕುರಿ, ಮೇಕೆ, ಕೋಳಿ, ಹಂದಿ ಯಾರು ಸಾಕ್ತಾರೆ ರೈತರು, ಅವರಿಗೆ ಒಳ್ಳೆ ಡಿಮ್ಯಾಂಡ್ ಇರ್ತದೆ ಇವತ್ತು. ಗೋಲ್ಡು, ಬೆಳ್ಳಿ ಆಭರಣಗಳಿಗೆ ವ್ಯಾಪಾರಗಳಿಗೆ ಇವತ್ತು ಬಹಳ ಉತ್ತಮವಾದ ದಿನ ಆಗಿರ್ತಕ್ಕಂಥದ್ದು. ರುದ್ರ ತ್ರಿಶತಿಯನ್ನು ಪಠಿಸಿ ಅಥವಾ ಕೇಳಿ. 9 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ಸು ರಾಶಿಯವರಿಗೆ ಎಲ್ಲ ರೀತಿಯ ಕಾರ್ಮಿಕರಿಗೆ
ಕೆಲಸದರೆ ವರ್ಕ್ಲೋಡ್ ಜಾಸ್ತಿ ಇರ್ತಕ್ಕಂಥದ್ದು. ವೈದ್ಯ ಸಹಾಯಕರು, ಶಿಕ್ಷಕರು, ಲೆಕ್ಕ ಪರಿಶೋಧಕರು, ಪತ್ರಬರಹ ಎಲ್ಲರಿಗೂ ಸಹ ವರ್ಕ್ಲೋಡ್ ಇವತ್ತು. ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ವರ್ಕ್ಲೋಡ್ ಇರ್ತಕ್ಕಂಥದ್ದು. ರಾಗಿ, ಭತ್ತ, ಕಬ್ಬು, ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿದ್ದಾನೆ, ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆ ಲಾಭದಾಯಕವಾದ ವ್ಯಾಪಾರ. ಲಿಂಗಾಷ್ಟಕವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ. ಈ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಕಾಫಿ ಟೀ ಬೆಳೀತಕ್ಕಂಥವ್ರು, ಈ ದಾಲ್ಚಿನ್ನಿ ಇಂಥದ್ದು, ಏಲಕ್ಕಿ ಲವಂಗ ಬೆಳೀತಕ್ಕಂಥವ್ರು, ಈ ಅಡಿಕೆ ಬೆಳೀತಕ್ಕಂಥ ಪ್ಲಾಂಟರ್ಸ್ಗೆ ಅವ್ರಿಗೆ ಒಳ್ಳೆ ಕೆಲಸದಲ್ಲಿ ಪ್ರಗತಿ. ಇವತ್ತು ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಗತಿ ಸಿಗ್ತಕ್ಕಂಥದ್ದು. ವಸ್ತ್ರ ವಿನ್ಯಾಸಕರು, ಟೈಲರ್ಸು, ಈ ಬ್ಯೂಟಿ ಪಾರ್ಲರ್ಗಳವ್ರಿಗೆ ಒಳ್ಳೆ ದಿನ ಆಗಿರ್ತಕ್ಕಂಥದ್ದು. ಅಂದರೆ ನೀವು ಶಿವಾಷ್ಟಕವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಎಳನೀರು, ಈ ತಂಪು ಪಾನೀಯಗಳು, ಈ ಹಣ್ಣು ಹಂಪಲುಗಳನ್ನು ಯಾರು ಮಾರ್ತಾರೆ ಅವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಅವರು ಅದರಲ್ಲಿ ರೈತರಿಗಂತೂ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ, ಉನ್ನತ ಶಿಕ್ಷಣ ಮಾರ್ಗಕ್ಕಂತೂ ಒಳ್ಳೆಯ ಅವಕಾಶಗಳು ಬರ್ತದೆ. ಹೊರದೇಶದಲ್ಲಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಈ ಕುಂಭರಾಶಿಯಲ್ಲಿ ಹೂವು, ಹಾಲು, ಹಣ್ಣು ಯಾರು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಬಿಲ್ವಾಷ್ಟಕವನ್ನು ಪಡಿಸಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಮೀನರಾಶಿಯರು ಬಂಧುಗಳ ಆಗಮನದಿಂದ ಸಂತಸ, ಏನು ಮತ್ತು ಮಿತ್ರರಿಂದ ಶುಭ ಸುದ್ದಿ, ಮತ್ತು ವ್ಯಾಪಾರಿಗಳಿಗೆ ಎಲ್ಲ ರೀತಿಯ ವ್ಯಾಪಾರಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಆದರೆ ಕೃಷಿ ಕಾರ್ಮಿಕರಿರ್ತಾರೆ ನೋಡಿ, ಕೃಷಿ ಕೂಲಿಗಳು, ಅವರಿಗೆ ಅಲ್ಪ ಪ್ರಗತಿ ಇರ್ತಕ್ಕಂಥದ್ದು. ಇತರೆ ಕಾರ್ಮಿಕರಿಗೆಲ್ಲ ಶುಭ ಇರ್ತಕ್ಕ. ಇತರೆ ಕಾರ್ಮಿಕರು ಎಲ್ಲರೂ ಬಂದ್ಬಿಡ್ತಾರೆ, ಸರ್ಕಾರಿ ನೌಕರು ಬಂದ್ಬಿಡ್ತಾರೆ, ಫ್ಯಾಕ್ಟ್ರಿಗಳಿರೋರು ಬಂದ್ಬಿಡ್ತಾರೆ, ಎಲ್ಲ ರೀತಿಯ ಕಾರ್ಮಿಕರು ಬಂದ್ಬಿಡ್ತಾರೆ. ರೈತ ಕಾರ್ಮಿಕರು ಬಿಟ್ಟು ಉಳಿದವ್ರಿಗೆಲ್ಲ ಒಳ್ಳೆ ದಿನ ಇವತ್ತು. ಯಾರು ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಕಾಲ ಭೈರವ ಅಷ್ಟಕವನ್ನು ಪಠಿಸಿ. ಮೀನರಾಶಿಯವರು 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತದೆ. ಆದ್ಮೇಲೆ ನಮ್ಮ ಸಾಯ ಸ್ಮೃತಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳು ನೀವು ಆಸಕ್ತಿಯಿಂದ ನೋಡ್ತಾ ಇದ್ದೀರಿ. ಅದ್ರ ಜೊತೆಲಿ ನೀವೇನಪ್ಪ ಮಾಡಬೇಕಂದ್ರೆ ಕಾರ್ಯಕ್ರಮಗಳನ್ನ ಲೈಕ್ ಮಾಡಬೇಕು, ವಿಷಯಗಳನ್ನು ಶೇರ್ ಮಾಡಬೇಕು, ಕಾಮೆಂಟ್ ಹಾಕ್ಬೇಕು. ಏನಾದರೂ ಒಂದು ಇದು ಹಿಂಗಿದೆ ಅದು ಹಿಂಗಿದೆ ಅಂತ ನಿಮ್ಗೆ ಅರ್ಥವಾಗೋದು ಕಾಮೆಂಟಲ್ಲಿ ತಿಳಿಸ್ಬೇಕು. ಎನಿ ಡೌಟ್ಸ್ ಥ್ರೂ ಕಾಮೆಂಟ್ಸ್ ಅಂತ. ಆಮೇಲಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಿಸಿ. ದಯವಿಟ್ಟು ತಾವು ನಿಮ್ಮ ಸ್ನೇಹಿತರಿಂದ ಒಂದು ಮೆಂಬರ್ಶಿಪ್ ಮಾಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಪರಶಿವನ ಒಂದು ಆಶೀರ್ವಾದದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.